ಓಪನಿಂಗ್ ಸೀನ್ ಅಲ್ಲಿ 5,000 ವರ್ಷಗಳ ಹಿಂದೆ ಗಾಂಧಾಕ್. ಆವಾಗ ಯಮನ್ ಅನ್ನೋ ಒಬ್ಬ ರಾಜ ನಾಡನ್ನ ಅವನ ಕಂಟ್ರೋಲ್ಗೆ ತಂದು ಅಲ್ಲಿರುವ ಜನರಿಗೆಲ್ಲ ತುಂಬಾನೇ ಕಷ್ಟ ಕೊಟ್ಟು ಆ ಗಾಂಧಾಕ್ ಬೆಟ್ಟದಲ್ಲಿ ಬಚ್ಚಿಟ್ಟಿರುವ ಒಂದು ಸ್ಪೆಷಲ್ ಸ್ಟೋನ್ ಅನ್ನ ತೆಗೆಯೋದಕ್ಕಾಗಿ ಅಲ್ಲಿರುವ ಜನರಿಗೆಲ್ಲ ತುಂಬಾನೇ ಕಷ್ಟ ಕೊಟ್ಟು ಗುಲಾಮರಾಗಿ ಮಾಡಿ ಆ ಬೆಟ್ಟವನ್ನೇ ಕೆತ್ತುತ್ತಿದ್ದ ಈ ರಾಜ ಎಥೀರಿಯಂ ಅನ್ನೋ ಆ ಸ್ಟೋನ್ ಅನ್ನ ಬೆಟ್ಟದಿಂದ ಹುಡುಕಿ ಕಂಡಿಡಿದು ಅದನ್ನ ಬೆಂಕಿಯಲ್ಲಿ ಮೆಲ್ಟ್ ಮಾಡಿ ಅದನ್ನ ಕಿರೀಟವಾಗಿ ಮಾಡಿ ಹಾಕೋಬೇಕಾದ್ರೆ ಈವಿಲ್ ಶಕ್ತಿ, ಆ ಸೈತಾನ್ ಶಕ್ತಿಯ ಫುಲ್ ಪವರ್ ಆ ಕಿರೀಟವನ್ನ ಯಾರು ಹಾಕೋತಾರೋ ಅವರಿಗೆ ಬರುತ್ತೆ. ಸೊ ಆ ತರ ಬೆಟ್ಟವನ್ನ ಕೆತ್ತುತ್ತಾ ಇರ್ಬೇಕಾದ್ರೆ ಒಬ್ಬ ತಾತನಿಗೆ ಆ ಸ್ಟೋನ್ ಸಿಗುತ್ತೆ. ಹೇ, ನನಗೆ ಸ್ಟೋನ್ ಸಿಕ್ತು ಅಂತ ಆ ಸ್ಟೋನ್ ಅನ್ನ ಕೈಗೆ ತಗೊಂಡು ಹೋಗ್ತಾರೆ. ಆದ್ರೆ ಸುತ್ತ ಇರೋ ಜನರೆಲ್ಲ ಅವರಿಗೆ ಹೊಡೆದು ಅವರ ಕೈಯಲ್ಲಿರುವ ಸ್ಟೋನ್ ಅನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದ್ರಿಂದ ಆ ಜನಗಳ ಮಧ್ಯೆ, ಗುಲಾಮರ ಮಧ್ಯೆ ತುಂಬಾನೇ ದೊಡ್ಡ ಜಗಳ ನಡೆಯುತ್ತೆ. ಆವಾಗ ಅಲ್ಲಿಗೆ ಒಬ್ಬ ಚಿಕ್ಕ ಹುಡುಗ ಬಂದು, ನಾವು ಏನಕ್ಕೆ ನಮ್ಮ ಒಳಗಡೆನೆ ಜಗಳ ಮಾಡ್ಕೋಬೇಕು, ನಮ್ಮ ಎಲ್ಲರಿಗೂ ಒಬ್ಬ ಮಾತ್ರನೇ ಎನಿಮಿ ಅಂತ ಹೇಳಿ ಆ ತಾತನ್ನ ಕರ್ಕೊಂಡು ಅಲ್ಲೇ ಇರುವ ರಾಜನ ಸಿಪಾಯಿ ಹತ್ರ ಸ್ಟೋನ್ ಅನ್ನ ತಗೊಂಡು ಹೋಗಿ ತೋರಿಸ್ತಾನೆ ಹುಡುಗ. ಪರವಾಗಿಲ್ವಲ್ಲ, ಸ್ಟೋನ್ ಅನ್ನ ಕಂಡಿಡಿದು ಬಿಟ್ಟಿದ್ದೀರಾ, ರಾಜರು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಸಿಪಾಯಿ ಹೇಳ್ಬೇಕಾದ್ರೆ ಅದಕ್ಕೆ ತಾತ, ಸ್ಟೋನ್ ಅನ್ನ ಕಂಡಿಡಿದು ಕೊಟ್ರೆ ನಮಗೆ ಸಿಲ್ವರ್ ಕಾಯಿನ್ಸ್ ಅನ್ನ ಕೊಡೋದಾಗಿ ಹೇಳಿದ್ರಿ, ಅದನ್ನ ಕೊಡಿ ನಮಗೆ ಸಾಕು. ಏನು ಸಿಲ್ವರ್ ಕಾಯಿನ್ಸ್? ಬನ್ನಿ ಕೊಡ್ತೀನಿ ಅಂತ ಆ ತಾತನ್ನ ಬೆಟ್ಟದ ಟಾಪಿಗೆ ಕರ್ಕೊಂಡು ಹೋಗಿ ಅವರ ಹೊಟ್ಟೆಗೆ ಚಾಕುಯಿಂದ ಚುಚ್ಚಿ ಅವರನ್ನ ಕೆಳಗಡೆ ತಳ್ಳಿ ಸಾಯಿಸ್ತಾನೆ ಸಿಪಾಯಿ. ಇದನ್ನ ನೋಡಿ ಆ ಚಿಕ್ಕ ಹುಡುಗ ಹಾಗೆ ಕೋಪದಿಂದ ನೋಡಿ ನಿಂತಿರ್ಬೇಕಾದ್ರೆ, ಏನು ನಿನಗೂ ಸಿಲ್ವರ್ ಕಾಯಿನ್ಸ್ ಬೇಕಾ ಅಂತ ಸಿಪಾಯಿ ಕೇಳ್ಬೇಕಾದ್ರೆ ಅಲ್ಲಿಗೆ ತಕ್ಷಣ ಆ ಹುಡುಗನ ತಂದೆ ಬಂದು ಆ ಹುಡುಗನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮಗ, ನಾನು ಯಾವಾಗ್ಲೂ ನಿನ್ನ ಜೊತೆನೇ ಇರೋಕೆ ಆಗಲ್ಲ. ಹೀರೋ ಆಗೋದಾಗಿದ್ರೆ ಬೇರೆ ಯಾರಾದ್ರೂ ಹೀರೋ ಆಗ್ಲಿ. ಇಲ್ಲಿಯವರೆಗೂ ಹೀರೋ ತರ ಮಾತಾಡಿದವರು ಎಲ್ಲರೂ ಸಮಾಧಿಯಲ್ಲಿದ್ದಾರೆ. ಹೋಗಪ್ಪ, ಸುಮ್ನೆ ಕೆಲಸ ಮಾತ್ರ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅವನ ತಂದೆ. ತುಂಬಾ ಕಾಲದಿಂದ ಗುಲಾಮರಾಗಿದ್ದು ಕಷ್ಟಗಳನ್ನ ಅನುಭವಿಸಿದ ಹುಡುಗನಿಗೆ ಇವಾಗ ಕೋಪ ಬಂದು, ಸ್ವಾತಂತ್ರ್ಯ ಅನ್ನೋದನ್ನ ಯಾರು ನಮಗೆ ಕೊಡಲ್ಲ, ನಾವೇ ಕಿತ್ಕೋಬೇಕು ಅಂತ ಓಡಿ ಹೋಗಿ ರಾಜನ ಸಿಪಾಯಿ ಹತ್ರ ಇಂದ ಎಥೀರಿಯಂ ಸ್ಟೋನ್ ಅನ್ನ ಕಿತ್ಕೊಂಡು ಓಡಿ ಹೋಗ್ತಾನೆ ಹುಡುಗ. ಅಲ್ಲಿರುವ ಬೆಟ್ಟದ ಟಾಪಿಗೆ ಹೋಗಿ ಅವರ ದೇವರನ್ನ ಬೇಡುವ ತರ ಕೈಯಲ್ಲಿ ಸಿಂಬಲ್ ಅನ್ನ ತೋರಿಸಿ ನಿಂತ್ಕೋತಾನೆ ಹುಡುಗ. ಅದನ್ನ ನೋಡಿದ ಊರ್ ಜನ ಎಲ್ಲರೂ ಅದೇ ತರ ಸಿಂಬಲ್ ಅನ್ನ ಮಾಡಿ ಅವರ ದೇವರನ್ನ ಪ್ರೇ ಮಾಡ್ತಾರೆ. ಆದ್ರೆ ಯಮನ್ ರಾಜ, ಈ ಹುಡುಗ ನಮಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಜನರನ್ನೆಲ್ಲ ಟ್ರಿಗರ್ ಮಾಡ್ತಾ ಇದ್ದಾನೆ ಅಂತ ಹುಡುಗನನ್ನ ಕಟ್ ಮಾಡಿ ಸಾಯಿಸೋಕೆ ಆರ್ಡರ್ ಮಾಡ್ತಾನೆ. ಅದೇ ತರ ಸಾಯಿಸೋಣ ಅಂತ ಹೋಗ್ಬೇಕಾದ್ರೆ ಫಟ್ ಅಂತ ಆ ಹುಡುಗ ಅಲ್ಲಿಂದ ಮಾಯ ಆಗ್ಬಿಡ್ತಾ ಇದ್ದಾನೆ. ನೋಡಿದ್ರೆ ಒಂದು ಗುಹೆ ಒಳಗಡೆ ಫುಲ್ ಮಾಂತ್ರಿಕರೇ ನಿಂತಿದ್ದಾರೆ. ನಿನ್ನಂತಹ ಹುಡುಗನನ್ನೇ ನಾವು ಹುಡುಕ್ತಾ ಇದ್ವಿ. ಸ್ಪೀಡ್, ಫೋರ್ಸ್, ಪವರ್, ಬುದ್ಧಿ, ಸ್ಟ್ರೆಂತ್ ಅಂತಹ ಎಲ್ಲಾ ತರದ ದೇವರಿನ ಶಕ್ತಿನೂ ನಿನಗೆ ಸಿಗಲಿ ಶಜಾಮ್ ಅಂತ ಹೇಳಿದ ತಕ್ಷಣ ಮೇಲಿಂದ ಒಂದು ಎಲೆಕ್ಟ್ರಿಕಲ್ ಫೋರ್ಸ್ ತರ, ಸ್ಟ್ರೋಮ್ ತರ ಬಂದ ಹುಡುಗನ ಮೇಲೆ ಒಂದು ಪವರ್ ಬೀಳುತ್ತೆ. ಇಲ್ಲಿ ಅದೇ ತರ ಯಮನ್ ರಾಜ ಎಥೀರಿಯಂ ಸ್ಟೋನ್ ಇಂದ ಒಂದು ಕಿರೀಟವನ್ನ ಮಾಡಿ ಅವನ ತಲೆಗೆ ಹಾಕೋತಾ ಇದ್ದಾನೆ. ಆವಾಗ ಅರಮನೆನ ಹೊಡ್ಕೊಂಡು ನಮ್ಮ ಹೀರೋ ಒಳಗಡೆ ಬರ್ತಾನೆ. ಆ ಮಾಂತ್ರಿಕರು ಕೊಟ್ಟ ಪವರ್ ಅಲ್ಲಿ ಇವಾಗ ಚಿಕ್ಕ ಹುಡುಗ ಡೆತ್ ಆಡಮ್ ಆಗಿ ಚೇಂಜ್ ಆಗಿದ್ದಾನೆ. ಆ ಟೋಟಲ್ ಬಿಲ್ಡಿಂಗ್ ಗೆ ಬ್ಲಾಸ್ಟ್ ಆಗಿ ಚಿಂದಿ ಚಿತ್ರಣ ಆಗುತ್ತೆ. ಇವಾಗ ಪ್ರೆಸೆಂಟ್, ಇವಾಗ ಯಮನ್ ರಾಜನ ಕೋಟೆ ಒಂದು ಮ್ಯೂಸಿಯಂ ತರ ಇದೆ. ಈ ಕಾಲದಲ್ಲಿ ಗಾಂಧಾಕ್ ಅನ್ನೋ ಆ ನಗರ ಇಂಟರ್ ಗ್ಯಾಂಗ್ ಅನ್ನೋ ಟೆರರಿಸ್ಟ್ ಗಳ ಕಂಟ್ರೋಲ್ ಅಲ್ಲೇ ಇದೆ. ಆವಾಗ ಒಬ್ಬ ಚಿಕ್ಕ ಹುಡುಗ ಅಲ್ಲಿರುವ ಗಾಡಿಗಳನ್ನ ಹಿಡ್ಕೊಂಡೆ ಸ್ಕೇಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇವನ ಹೆಸರೇ ಟಾಮ್. ಅಲ್ಲಿರುವ ಟೆರರಿಸ್ಟ್ ಬರ ಹೋಗುವ ಗಾಡಿಗಳನ್ನ ಚೆಕ್ ಮಾಡಿನೇ ಕಳಿಸ್ತಾ ಇರ್ತಾರೆ. ಅದೇ ತರ ಒಂದು ಗಾಡಿಯನ್ನ ಹಿಡಿದು ಚೆಕ್ ಮಾಡ್ಬೇಕಾದ್ರೆ ಆ ಗಾಡಿ ಒಳಗಡೆ ಕೂತಿರೋರು ಎಲ್ಲರೂ ಕಳ್ಳರ ರೀತಿ ನೋಡ್ತಾ ಇದ್ದಾರೆ, ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಆವಾಗ ಈ ಚಿಕ್ಕ ಹುಡುಗ ಟಾಮ್ ಅಲ್ಲಿಗೆ ಬಂದು ಚೆಕ್ ಮಾಡ್ತಾ ಇರುವ ಸೆಕ್ಯೂರಿಟಿ ಗಾರ್ಡ್ ಅನ್ನ ಡೈವರ್ಟ್ ಮಾಡ್ತಾನೆ. ಆ ಗ್ಯಾಪ್ ಅನ್ನ ಯೂಸ್ ಮಾಡಿ ಆ ಕಾರು ಒಳಗಡೆ ಹೋಗ್ಬಿಡುತ್ತೆ. ಈ ಇಂಟರ್ ಗ್ಯಾಂಗ್ ಇಷ್ಟೊಂದು ಸೀರಿಯಸ್ ಆಗಿ ಗಾಡಿಗಳನ್ನ ಚೆಕ್ ಮಾಡ್ತಾ ಇರೋ ರೀಸನ್ ಯಾಕೆ ಅಂದ್ರೆ ಒಂದು ಹುಡುಗಿಯನ್ನ ಹುಡುಕ್ತಾ ಇದ್ದಾರೆ. ಆ ಕಾರ್ ಊರ್ ಒಳಗಡೆ ಬಂದಿದ್ದ ತಕ್ಷಣ ಸೀಟ್ ಅಡಿಯಲ್ಲಿ ಹೌಸ್ಕೊಂಡಿದ್ದ ಆ ಹುಡುಗಿ ಹೊರಗಡೆ ಬರ್ತಾಳೆ. ಆವಾಗ ಟಾಮ್ ಮತ್ತೆ ಆ ಕಾರಿಗೆ ಬಂದು ಗಾಡಿನ ಹಿಡ್ಕೊಂಡು ಸ್ಕೇಟ್ ಮಾಡ್ತಾ ಇರ್ಬೇಕಾದ್ರೆ ಅವನನ್ನ ನೋಡಿದ ಆ ಹುಡುಗಿ, ನೀನ್ ಇಲ್ಲಿ ಏನೋ ಮಾಡ್ತಾ ಇದ್ಯಾ ಅಂತ ಕೇಳ್ಬೇಕಾದ್ರೆ, ನಾನು ನಿಮ್ಮ ಜೊತೆನೆ ಬರ್ತೀನಿ ಅಮ್ಮ ಅಂತ ಹುಡುಗ ಹೇಳ್ತಾನೆ. ಮನೆಗೆ ಹೋಗಿ ಹೋಮ್ ವರ್ಕ್ ಅನ್ನ ಫಿನಿಶ್ ಮಾಡಿಬಿಟ್ಟು ಮಲ್ಗಿ ನಿದ್ದೆ ಮಾಡು ಅಂತ ಹೇಳ್ತಾಳೆ ಹುಡುಗಿ. ಆಕ್ಚುಲಿ ಇವಳೆ ನಮ್ಮ ಟಾಮ್ ಹುಡುಗನ ತಾಯಿ. ಆಮೇಲೆ ಆ ಗಾಡಿ ತುಂಬಾ ದೂರ ಟ್ರಾವೆಲ್ ಮಾಡಿ ಹೋಗುತ್ತೆ. ಆವಾಗ ಹಿಂದೆ ಕೂತಿರುವ ನಮ್ಮ ಟಾಮ್ ಅವನ ತಾಯಿ ಅವರ ಕತ್ತಲಿರುವ ಚೈನ್ ಅನ್ನ ಬಿಚ್ಚಿ ಅದರಲ್ಲಿರುವ ಡಾಲರ್ ಅನ್ನ ನೋಡ್ತಾ ಇರ್ತಾರೆ. ಆವಾಗ ಮುಂದೆ ಕೂತಿರುವ ಒಬ್ಬ ಹುಡುಗ, ಈ ಡಾಲರ್ಗೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಹಣ ಸಿಗುತ್ತಂತಲ್ಲ, 50 ಲಕ್ಷವರೆಗೂ ಸಿಗುತ್ತಂತಲ್ಲ ಅಂತ ಏನ್ ಮ್ಯಾಜಿಕ್ ಇದೆ ಈ ಡಾಲರ್ ಅಲ್ಲಿ ಅಂತ ಹುಡುಗ ಕೇಳ್ಬೇಕಾದ್ರೆ, ನಾವು ಅನ್ಕೋಬೇಕಾದಾಗ್ಲೆಲ್ಲ ಇದ್ರಲ್ಲಿರುವ ಮ್ಯಾಜಿಕ್ ಕೆಲಸ ಮಾಡಲ್ಲ, ಮತ್ತೆ ಇದನ್ನ ಮ್ಯೂಸಿಯಂ ಅಲ್ಲಿ ಇಡೋ ತರ ಶೋ ಪೀಸ್ ಏನೂ ಇಲ್ಲ, 100 ವರ್ಷಗಳಾಗಿ ನಮ್ಮ ಕುಟುಂಬದಲ್ಲಿ ಇರುವ ಆಸ್ತಿ, ಇದ್ರ ಮೇಲೆ ನನ್ನ ಹತ್ರ ಇದ್ರ ಬಗ್ಗೆ ಕೇಳ್ಬೇಡ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಒಂದು ದೊಡ್ಡ ಬೆಟ್ಟದ ಟಾಪಿಗೆ ಬಂದು ಸೇರ್ತಾರೆ ನಮ್ಮ ಹುಡುಗರು. ಆ ಬೆಟ್ಟದ ಇನ್ನೊಂದು ಸೈಡ್ ಅಲ್ಲಿ ಟೆರರಿಸ್ಟ್ ದೊಡ್ಡ ದೊಡ್ಡ ಮೆಷಿನ್ ಗಳನ್ನ ಇಟ್ಟು ಅಲ್ಲಿ ಗುಳಿಯನ್ನ ತೋಡ್ತಾ ಇದ್ದಾರೆ. ಆ ಇಂಟರ್ ಗ್ಯಾಂಗ್ ಟೆರರಿಸ್ಟ್ ಏನನ್ನ ಹುಡುಕ್ತಾ ಇದ್ದಾರೋ ಅದು ಅವ್ರಗಳ ಕೈಗೆ ಸಿಗಬಾರ್ದು ಅಂತಾನೆ, ಅದನ್ನ ಕಾಪಾಡೋಕೆ ಅಂತಾನೆ ನಮ್ಮ ಟಾಮ್ ಅವನ ತಾಯಿ ಅಲ್ಲಿಗೆ ಬಂದಿರೋದು. ಈ ಬೆಟ್ಟದ ಒಳಗಡೆನೆ ಆ ವಿಷಯ ಇರಬೇಕು. ಹೇಗಾದ್ರೂ ಅದನ್ನ ಕಂಡಿಡಿದು ಆ ಟೆರರಿಸ್ಟ್ ಗಳ ಕೈಯಲ್ಲಿ ಸಿಗದೆ ಇರೋ ತರ ಅದನ್ನ ಹೌಸಿಡ್ಬೇಕು. ಯಾಕೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಆ ವಿಷಯನ ಈ ನಾಡನ್ನ ಬಿಟ್ಟು ಕೂಡ ನಾವು ಸ್ಮಗಲ್ ಮಾಡ್ಬೇಕಾಗುತ್ತೆ ಅಂತ ಅವಳ ಜೊತೆಗೆ ನಿಂತಿರುವ ಇಸ್ಮಾಯಿಲ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಹೇಳ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಇವರು ಮೂವರು ಆ ಬೆಟ್ಟದ ಒಳಗಡೆ ಹೋಗ್ತಾರೆ. ಡ್ರೈವರು ಹೊರಗಡೆನೆ ಸಾಂಗ್ ಅನ್ನ ಹಾಕೊಂಡು ಗಾಡಿಯಲ್ಲಿ ಕೂತಿರ್ತಾನೆ. ಆಮೇಲೆ ಆ ಗುಹೆ ಒಳಗಡೆ ಹೋಗ್ಬೇಕಾದ್ರೆ ಅರಮನೆ ತರ ಇದೆ.
ಅಲ್ಲಿ ಬರ್ದಿರುವ ವಿಷಯಗಳನ್ನ ಓದಿ ಅದೇ ತರಾನೇ ಒಳಗಡೆ ಹೋಗ್ತಾ ಇರ್ತಾರೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನೋಡಿದ್ರೆ ಜೊತೆಗೆ ಇಸ್ಮಾಯಿಲ್ ಮಾತ್ರ ಇದ್ದಾನೆ. ಇನ್ನೊಬ್ಬನ ನೋಡಿದ್ರೆ ಬೆಟ್ಟದ ಟಾಪ್ ಇಂದ ಕೆಳಗಡೆ ಬಿದ್ದು ಏಟಾಗಿ ಬಿದ್ದಿದ್ದಾನೆ. ಹಿಂದೆಯಿಂದ ಗನ್ನೆಲ್ಲ ಹಿಡ್ಕೊಂಡು ಒಂದು ಸ್ಕ್ವಾಡ್ ಟೀಮ್ ಒಳಗಡೆ ನುಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಯಿನ್ ಆ ಕಲ್ಲು ಬಂಡೆಗಳ ಮೇಲೆ ಬರ್ದಿರುವ ವಿಷಯಗಳನ್ನ ಓದುತ್ತಾಳೆ. ಇಲ್ಲಿ ಕೆತ್ತಿಟ್ಟಿರುವ ವಿಷಯಗಳನ್ನ ಮಾತ್ರ ಓದಲೇಬೇಡಿ. ಕ್ರೂರ ರಾಜನನ್ನು ಕೊಂದಿದ್ದ ಡೆತ್ ಆಡಮ್ ಇಲ್ಲೇ ಮಲಗಿದ್ದಾನೆ ಅಂತ ಬರ್ದಿದೆ. ಸರಿ, ಇನ್ನ ಮುಂದೆ ಹೋಗಿ ನೋಡೋಣ ಅಂತ ಬರ್ಬೇಕಾದ್ರೆ ಅಲ್ಲಿ ಗಾಳಿಯಲ್ಲಿ ಆ ಕಿರೀಟ ಹಾಗೆ ತೇಳ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲೇ ಇರುವ ಬಂಡೆಗಳ ಮೇಲೆ ಹತ್ತಿ ಜಂಪ್ ಮಾಡಿ ಹೇಗೋ ಆ ಕಿರೀಟವನ್ನ ಕ್ಯಾಚ್ ಮಾಡ್ತಾಳೆ. ಅದನ್ನು ತಗೊಂಡು ನೋಡ್ಬೇಕಾದ್ರೆ ಒಳಗಡೆ ಬಂದ ಸ್ಕ್ವಾಡ್ ಟೀಮ್ ಇಸ್ಮಾಯಿಲ್ ಅನ್ನು ಹಿಡ್ಕೊಬಿಟ್ಟಿದ್ದಾರೆ. ಗನ್ನನ್ನು ತೋರಿಸಿ ಸುಮ್ನೆ ಆ ಕಿರೀಟವನ್ನ ನಮ್ಮ ಕೈಗೆ ಕೊಟ್ಬಿಡು, ಇಲ್ಲ ನಿನ್ನ ಹುಡುಗ ಇಸ್ಮಾಯಿಲ್ ಅನ್ನ ಕೊಂದ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಬೇರೆ ದಾರಿ ಇಲ್ಲದೆ ಆ ಕಿರೀಟವನ್ನ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ನಮ್ಮ ಹೀರೋಯಿನ್ ಅನ್ನ ಅರೆಸ್ಟ್ ಮಾಡಿ ಅವಳನ್ನ ಅಲ್ಲೇ ಮಂಡಿ ಊರಿಸ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮಂಡಿ ಊರಿರೋದು ಅಲ್ಲೇ ಕೆತ್ತಿಟ್ಟಿರುವ ಅಕ್ಷರಗಳ ಮೇಲೆ ಮಂಡಿ ಹಾಕಿದ್ದಾಳೆ. ಸೊ ನಮ್ಮ ಹೀರೋಯಿನ್ ಅಲ್ಲಿರುವ ಅಕ್ಷರಗಳನ್ನು ಓದಿ ಶಜಾಮ್ ಅಂತ ಹೇಳಿದ ತಕ್ಷಣನೇ ಒಂದು ಸಿಡಿಲು ಬಿದ್ದು ದೊಡ್ಡ ಬ್ಲಾಸ್ಟೇ ಆಗುತ್ತೆ. ಅಲ್ಲಿ ಎಲ್ಲರೂ ಹಾರ್ಕೊಂಡು ಹೋಗಿ ಬೀಳ್ತಾರೆ. ಆಮೇಲೆ ನಿಧಾನಕ್ಕೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಒಬ್ಬ ಫುಲ್ ಆಗಿ ಕವರ್ ಮಾಡ್ಕೊಂಡು ಕೂತಿದ್ದಾನೆ. ಅವನ ಹತ್ರ ಗನ್ನನ್ನ ತೋರಿಸಿ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೇಕಾದ್ರೆ ಸಡನ್ ಆಗಿ ಆ ವ್ಯಕ್ತಿ ಫಟ್ ಅಂತ ಈ ಟೆರರಿಸ್ಟ್ ಕತ್ತನ್ನ ಹಿಡ್ಕೊಂಡು ಅವನ ಪವರ್ ಅನ್ನು ಕೊಡ್ಬೇಕಾದ್ರೆ ಅಷ್ಟೇ ಆ ಟೆರರಿಸ್ಟ್ ಹಾಗೆ ಬೂದಿಯಾಗಿ ಮೂಳೆ ಮನುಷ್ಯ ಆಗಿ ಸಾಯ್ತಾನೆ. ಅದನ್ನು ನೋಡಿ ಎಲ್ಲರೂ ಗಾಬರಿ ಆಗ್ಬಿಟ್ಟು ಗನ್ನಿಂದ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಬುಲೆಟ್ಸ್ ಅನ್ನು ಕೈಯಲ್ಲೇ ಕ್ಯಾಚ್ ಮಾಡ್ತಾ ಇದ್ದಾನೆ ನಮ್ಮ ಡೆತ್ ಆಡಮ್. ಏನ್ರೋ ನಿಮ್ಮ ಮ್ಯಾಜಿಕ್ ಎಲ್ಲ ಇಷ್ಟೊಂದು ವೀಕ್ ಆಗಿದೆ ಅಂತ ಹೇಳಿ ಎಲ್ಲರನ್ನು ಎತ್ತಿ ಹಾಕಿ ಚೆನ್ನಾಗಿ ತುಳಿತಾನೆ ಡೆತ್ ಆಡಮ್. ಒಂದೊಂದು ಪಂಚಿಗೂ ಎಲ್ಲರಿಗೂ ಶಾಕ್ ಹೊಡೆದು ಹಾಗೆ ಬೂದಿ ಆಗ್ತಾರೆ ಟೆರರಿಸ್ಟ್. ಹಾಗೆ ಫೈಟ್ ನಡೀತಾನೆ ಇರ್ಬೇಕಾದ್ರೆ ದೊಡ್ಡ ಬಂಡೆ ನಮ್ಮ ಹೀರೋಯಿನ್ ಮೇಲೇನೆ ಬೀಳೋ ತರ ಬರುತ್ತೆ. ಆವಾಗ ಅದನ್ನ ನೋಡಿದ ಡೆತ್ ಆಡಮ್ ಅವನ ಪವರ್ ಅನ್ನ ಬಿಟ್ಟು ಆ ಬಂಡೆಯನ್ನ ಪೀಸ್ ಮಾಡ್ತಾನೆ. ಜಸ್ಟ್ ಎಸ್ಕೇಪ್ ನಮ್ಮ ಹೀರೋಯಿನ್. ಆಮೇಲೆ ಮತ್ತೆ ಫೈಟ್ ನಡೀತಾ ಇರ್ಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಹೊರಗಡೆ ಬಂದು ಕಾರಿಗೆ ಹತ್ಕೊಂಡು ಹೊರಡ್ತಾಳೆ. ಆವಾಗ ಡೆತ್ ಆಡಮ್ ಆ ಬೆಟ್ಟವನ್ನೇ ತೂತ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಬಂದ್ರೆ 2 ಹೆಲಿಕಾಪ್ಟರ್, ಟ್ಯಾಂಕರ್ಸ್ ಅಂತ ಒಂದು ದೊಡ್ಡ ಆರ್ಮಿನೇ ಬಂದು ನಿಂತಿದೆ. ಅಷ್ಟೇ ಶೂಟ್ ಮಾಡಿದ ತಕ್ಷಣ ನಮ್ಮ ಡೆತ್ ಆಡಮ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಫ್ಲಾಶ್ ಗೆನೆ ಟಫ್ ಕೊಡೋ ಮಟ್ಟಿಗೆ ಎಲ್ಲರನ್ನು ಸಿಂಗಲ್ ಸೆಕೆಂಡ್ ಅಲ್ಲಿ ಧ್ವಂಸ ಮಾಡಿ ನಾಶ ಮಾಡ್ತಾನೆ. ಸಖತ್ತಾಗಿರುತ್ತೆ ಈ ಸೀನ್. ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಜಾ ಆಯ್ತು. ಆಮೇಲೆ ತಪ್ಪಿಸ್ಕೊಂಡು ಹೋಗ್ತಾ ಇರುವ ನಮ್ಮ ಹೀರೋಯಿನ್ ಅವಳ ಕಾರ್ ಮುಂದೆ ಬಂದು ನಿಲ್ತಾನೆ ಡೆತ್ ಆಡಮ್. ಇವ್ರುಗಳು ಹೆದರ್ಕೊಂಡು ಗ್ಲಾಸ್ ವಿಂಡೋನೆಲ್ಲ ಕ್ಲೋಸ್ ಮಾಡ್ಕೋತಾರೆ. ಅಷ್ಟೇ ನಮ್ಮ ಕತೆ ಮುಗೀತು ಅಂತ ನಮ್ಮ ಹೀರೋಯಿನ್ ಗಾಬರಿ ಆಗ್ತಾ ಇರ್ಬೇಕಾದ್ರೆ ಆವಾಗ ಒಬ್ಬ ಟೆರರಿಸ್ಟ್ ರಾಕೆಟ್ ಲಾಂಚರ್ ಅನ್ನ ರೆಡಿ ಮಾಡಿ ನಮ್ಮ ಡೆತ್ ಆಡಮ್ ಮೇಲೆ ಹೊಡಿಬೇಕಾದ್ರೆ ಆ ರಾಕೆಟ್ ಬಾಂಬ್ ಅನ್ನ ಬರೀ ಕೈಯಲ್ಲೇ ಹಿಡಿತಾನೆ ನಮ್ಮ ಡೆತ್ ಆಡಮ್. ಅದ್ರ ಮೇಲೆ ಎಟಿರ್ನಿಯಂ ಅಂತ ಬರ್ದಿದೆ. ಅದು ಹಾಗೆ ಬ್ಲಾಸ್ಟ್ ಆಗ್ಬೇಕಾದ್ರೆ ನಮ್ಮ ಡೆತ್ ಆಡಮ್ ಸೊಂಟಕ್ಕೆ ಏಟ್ ಆಗ್ಬಿಡುತ್ತೆ. ಅವನ ಹೊಟ್ಟೆಯಲ್ಲಿ ದೊಡ್ಡ ಮಾರ್ಕ್ ಬೀಳುತ್ತೆ. ರಾಕೆಟ್ ಬಿಟ್ಟು ಆ ಟೆರರಿಸ್ಟ್ ಅನ್ನ ಹೊಡೆದು ಕೊಂದ್ಬಿಟ್ಟು ನಮ್ಮ ಡೆತ್ ಆಡಮ್ ರಾಕೆಟ್ ತರ ಸ್ಪೀಡ್ ಆಗಿ ಹಾರ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬೀಳ್ತಾನೆ. ಸೂಪರ್ ಮ್ಯಾನ್ ಗೆ ಕ್ರಿಪ್ಟೋನೈಟ್ ಅಂದ್ರೆ ಆಗಲ್ಲ, ಅದೇ ತರನೇ ಈ ಬ್ಲಾಕ್ ಆಡಮ್ ಗೆ ಎಟರ್ನಿಯಂ. ಆವಾಗ ಗಾಂಧಕ್ ಹೊರಗಡೆ ಹಾರುವ ಬೈಕ್ ಅಲ್ಲಿ ಇಬ್ಬರು ಬರ್ತಾ ಇದ್ದಾರೆ. ಅವರ ಬಾಸ್ಗೆ ಕಾಲ್ ಮಾಡಿ ಬಾಸ್ ಏನಾಯ್ತು ಅಂತ ಕೇಳ್ತಾರೆ. ಏನು ಅಂತ ನೋಡಿದ್ರೆ ಇಲ್ಲಿ ಗುಹೆ ಒಳಗಡೆ ನಮ್ಮ ಹೀರೋಯಿನ್ ಜೊತೆ ಬಂದ್ನಲ್ವ ಇಸ್ಮಾಯಿಲ್, ಅವನೇ ಇವ್ರುಗಳಿಗೆ ಬಾಸ್ ವಿಲ್ಲನ್. ಗುಹೆ ಒಳಗಡೆ ನಾವು ಅನ್ಕೊಂಡ ಹಾಗೆ ಕಿರೀಟನೂ ಸಿಕ್ತು, ಅದ್ರ ಜೊತೆ ಇನ್ನ ಬೇರೆ ಬೇರೆ ಥಿಂಗ್ಸ್ ಗಳು ಸಿಕ್ತು. ಆದ್ರೆ ಡೆತ್ ಆಡಮ್ ಅನ್ನ ಎಬ್ಬಿಸಿ ಬಿಟ್ಟಿದ್ದಾರೆ. ಆ ಕಿರೀಟ ಇವಾಗ ಯಾರ ಹತ್ರ ಇದೆ ಅಂತ ನನಗೆ ಗೊತ್ತು, ಲೊಕೇಶನ್ ಕಳಿಸ್ತೀನಿ, ಹೋಗಿ ಅವರನ್ನ ಎತ್ತಕೊಂಡು ಬನ್ನಿ ಅಂತ ಹೇಳ್ಬೇಕಾದ್ರೆ ಅವರಿಬ್ಬರು ಹೊರಡ್ತಾರೆ. ಅದೇ ಸಮಯದಲ್ಲಿ ಅಮೆರಿಕದಲ್ಲಿ ಗಾಂಧಕಲ್ಲಿ ಈ ತರ ಒಂದು ವಿಷಯ ನಡೆದಿದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾನೆ ಹಾಕ್. ಜಸ್ಟಿಸ್ ಸೊಸೈಟಿಯನ್ನ ಸೇರಿದ ಹಾಕ್ ಅವನ ಬಾಸಿಗೆ ಕಾಲ್ ಮಾಡಿ ಮಾತಾಡ್ತಾನೆ. ಇವಾಗ ಏನ್ ಮಾಡೋದು ಮೇಡಮ್? ಡೆತ್ ಆಡಮ್ 5000 ವರ್ಷಗಳಾಗಿ ನಿದ್ದೆ ಮಾಡ್ತಾ ಇದ್ದವನು. ಇವಾಗ ಇರುವ ಪ್ರಪಂಚವನ್ನ ಅವನು ಅರ್ಥ ಮಾಡ್ಕೊಳ್ಳೋಕೆನೆ ತುಂಬಾ ಹೊತ್ತು ಆಗುತ್ತೆ. ಆದ್ರೆ ಒಂದು ಸಲ ಅವನು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಅವನನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆದ್ರಿಂದ ಅವನನ್ನ ಅದಕ್ಕೂ ಮುಂಚೆ ನಮ್ಮ ಕಂಟ್ರೋಲ್ ಗೆ ತಗೊಂಡು ಬನ್ನಿ ಅಂತ ಆರ್ಡರ್ ಮಾಡ್ತಾರೆ ಮೇಡಮ್. ಡೆತ್ ಆಡಮ್ ಅನ್ನ ಸ್ಟಾಪ್ ಮಾಡಬೇಕು ಅಂತಾನೆ ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಫಸ್ಟ್ ಇವಳೇ ಸೈಕ್ಲೋನ್, ತುಂಬಾನೇ ಬುದ್ಧಿವಂತಿಕೆ, ಟೆಕ್ನಾಲಜಿ ತುಂಬಾನೇ ಗೊತ್ತಿರೋ ಹುಡುಗಿ. ಇವಳ ಸೂಪರ್ ಪವರ್ ಗಾಳಿಯನ್ನ ಕಂಟ್ರೋಲ್ ಮಾಡೋದು. ಅವೆಲ್ಲ ಇರ್ಲಿ, ಆದ್ರೆ ಹುಡುಗಿಯನ್ನ ನೋಡೋಕೆ ತುಂಬಾ ಸಣ್ಣಕ್ಕೆ ಇದ್ದಾಳಲ್ಲ ಅಂತ ಬಾಸ್ ಹೇಳ್ಬೇಕಾದ್ರೆ ಇರಿ ನೆಕ್ಸ್ಟ್ ಮೆಂಬರ್ ಅನ್ನು ನೋಡಿ ಅಂತ ಹಾಕ್ ಮ್ಯಾನ್ ನೆಕ್ಸ್ಟ್ ಒಬ್ಬನ್ನ ತೋರಿಸ್ತಾನೆ. ಇವನ ಹೆಸರು ಆಟಮ್ ಸ್ಮ್ಯಾಶರ್. ಹಲ್ಕಿಗೇನೆ ಟಫ್ ಕೊಡೋಷ್ಟು ಪವರ್ಫುಲ್ ಹುಡುಗ ಅಂತ ಹೇಳ್ಬೇಕಾದ್ರೆ ಇಬ್ಬರು ಚಿಕ್ಕ ಹುಡುಗರ ತರ ಇದಾರಲ್ಲ ಅಂತ ಬಾಸ್ ಕೇಳ್ತಾರೆ. ಡೋಂಟ್ ವರಿ ಮೇಡಮ್, ಮಾರ್ವಲ್ ಅಲ್ಲಿ ಹೇಗೆ ಡಾಕ್ಟರ್ ಸ್ಟ್ರೇಂಜ್ ಇದಾರೋ ಅದೇ ತರನೇ ಡಿಸಿಗೆ ಡಾಕ್ಟರ್ ಫೇಟ್ ಅಂತ ಇದ್ದಾರೆ. ಅವರನ್ನ ಈ ಮೂವಿಯಲ್ಲಿ ನಾವು ಇಳಿಸ್ತಾ ಇದೀವಿ. ಇವರ ಹೆಸರು ಡಾಕ್ಟರ್ ಫೇಟ್, ಇವರ ಒರಿಜಿನಲ್ ನೇಮ್ ಕೆಂಟ್. ಇವರ ಮ್ಯಾಜಿಕ್ ಮುಂದೆ ಯಾವುದುವೇ ನಿಂತ್ಕೊಳ್ಳೋಕೆ ಆಗಲ್ಲ. ಸರಿ ಓಕೆ, ಈ ಟೀಮೇ ನಿನಗೆ ಸಾಕಾಗಿದ್ರೆ ಕೆಲಸವನ್ನ ಶುರು ಮಾಡಿ. ಇನ್ನ ನಿಮಗೆ ಏನಾದ್ರೂ ಹೆಲ್ಪ್ ಬೇಕಾಗಿದ್ರೆ ನಮ್ಮ ಹತ್ರ ಕೇಳಿ, ನಮ್ಮ ಹತ್ರ ಸೂಸೈಡ್ ಸ್ಕ್ವಾಡ್ ಟೀಮ್ ಇದೆ, ಆಲ್ ದಿ ಬೆಸ್ಟ್ ಅಂತ ಕಾಲ್ ಅನ್ನ ಡಿಸ್ಕನೆಕ್ಟ್ ಮಾಡ್ತಾರೆ ಬಾಸ್. ಇಲ್ಲಿ ಡಾಕ್ಟರ್ ಫೇಟ್ ಕಾರ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಅವರ ಹೆಲ್ಮೆಟ್ ಅನ್ನ ಟಚ್ ಮಾಡ್ತಾರೆ. ಆವಾಗ ಸಡನ್ ಆಗಿ ಅವರಿಗೆ ಏನೋ ಫ್ಲಾಶ್ ಆಗುತ್ತೆ. ಆಮೇಲೆ ಎಲ್ಲರೂ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದೇ ಟೀಮ್ ಆಗಿ ಫಾರ್ಮ್ ಆಗ್ತಾರೆ. ನಮ್ಮ ಮಿಷನ್ ಸ್ಟಾರ್ಟ್ ಆಯ್ತು, ಎಲ್ಲರೂ ಹೊರಡಿ ಅಂತ ಹೇಳ್ಬೇಕಾದ್ರೆ ಅಲ್ಲಿರುವ ಗ್ರೌಂಡ್ ಓಪನ್ ಆಗಿ ಒಂದು ದೊಡ್ಡ ಜೆಡ್ ಪ್ಲೇನ್ ಅಲ್ಲಿ ಎಲ್ಲರೂ ಹೊರಡ್ತಾರೆ. ಇಲ್ಲಿ ಚಿಕ್ಕ ಹುಡುಗನಾಗಿರುವ ನಮ್ಮ ಡೆತ್ ಆಡಮ್ ಅವನ ಫ್ಯಾಮಿಲಿ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗು ಅಂತ ಕಳಿಸ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಯಾರೋ ಅವನನ್ನ
ಹಿಡ್ಕೊಂಡು ಕತ್ತರಿಸಾಕೋಕೆ ಟ್ರೈ ಮಾಡ್ತಾರೆ. ಏನು ಅಂತ ಗಾಬರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಇದು ಕನಸು. ನಮ್ಮ ಡೆತ್ ಆಡಮ್ ನಮ್ಮ ಹೀರೋಯಿನ್ ಅವಳ ಮನೆಯಲ್ಲೇ ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾನೆ. ಆಮೇಲೆ ಎದ್ದು ನೋಡಿದ್ರೆ ಮುಂದೆ ಟಾಮ್ ನಿಂತಿದ್ದಾನೆ. ಆವಾಗ ನಮ್ಮ ಡೆತ್ ಆಡಮ್ಗೆ ಏಟಾಗಿದೆ ಅಲ್ವಾ, ಅದ್ರ ಮೇಲೆ ಬ್ಯಾಂಡೇಜ್ ಹಾಕಿದೆ. ಅದನ್ನ ರಿಮೂವ್ ಮಾಡಿ ಕೈಯಿಂದ ಅವನ ಪವರ್ ಅನ್ನ ಕೊಟ್ಟು ಅವನಿಗೆ ಅವನೇ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಕೋತಾನೆ. ಅದನ್ನ ನೋಡಿ ಟಾಮ್ ಶಾಕ್ ಆಗ್ತಾನೆ. ನಮ್ಮ ತಾಯಿ ಹೇಳಿದ್ರು ನೀವೇ ಟೆರರಿಸ್ಟ್ ಎಲ್ಲರನ್ನು ಕೊಂದು ನಮ್ಮನ್ನ ಕಾಪಾಡಿದ್ರಿ ಅಂತ. ನಿಮ್ಮಿಂದ ಆರೋಗ್ಯ ಆಗುತ್ತಾ, ನಿಮ್ಮ ಕೈಯಲ್ಲಿ ಪವರ್ ಬರುತ್ತಾ, ಕರೆಂಟ್ ಬರುತ್ತಾ ಅಂತ ಏನೇನು ಕೇಳ್ಬೇಕಾದ್ರೆ ಸೈಡ್ ಬಿಡೋ ತಮ್ಮ ಅಂತ ಅವನನ್ನ ಹಾಗೆ ಮೇಲೆತ್ತಿ ಸೈಡ್ ಗೆ ನಿಲ್ಲಿಸ್ಬಿಟ್ಟು ಮುಂದೆ ನೋಡಿದ್ರೆ ಮಿರರ್ ಇದೆ. ಅದ್ರಲ್ಲಿ ನಮ್ಮ ಡೆತ್ ಆಡಮ್ ರೂಪ ಕಾಣ್ತಾ ಇದೆ. ಅದನ್ನ ಶಾಕ್ ಆಗಿ ನೋಡ್ತಾನೆ ಡೆತ್ ಆಡಮ್. ಇದಕ್ಕೂ ಮುಂಚೆ ನೀವು ಮಿರರ್ ಅನ್ನ ನೋಡೇ ಇಲ್ವಾ? 5000 ವರ್ಷಗಳ ಹಿಂದೆ ಕನ್ನಡಿ ಅಂತ ಒಂದು ಇರ್ಲೇ ಇಲ್ವಾ ಅಂತ ಹುಡುಗ ಕೇಳ್ಬೇಕಾದ್ರೆ ಏನೋ 5000 ವರ್ಷನ ಅಂತ ಡೆತ್ ಆಡಮ್ ಶಾಕ್ ಆಗ್ತಾನೆ. ಹೌದು, 5000 ವರ್ಷಗಳಾಗಿ ನೀವು ನಿದ್ದೆ ಮಾಡ್ತಾ ಇದ್ರಿ. ನಮ್ಮ ತಾಯಿಯ ಮಂತ್ರವನ್ನ ಹೇಳಿ ಆ ನಿದ್ದೆಯಿಂದ ನಿಮ್ಮನ್ನ ಎಬ್ಸಿದ್ದು ಅಂತ ಹೇಳ್ಬೇಕಾದ್ರೆ ನಮ್ಮ ಡೆತ್ ಆಡಮ್ ಹಾಗೆ ಶಾಕ್ ಆಗಿ ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಅವನು ಆವಾಗಿದ್ದ ಗಾಂಧಾಕ್ ನಗರಕ್ಕೂ ಇವಾಗಿರೋ ಸಿಟಿಗೂ ತುಂಬಾನೇ ಡಿಫರೆನ್ಸ್ ಇದೆ. ಇಲ್ಲಿ ನಮ್ಮ ಹೀರೋಯಿನ್ ಕಿರೀಟವನ್ನ ಒಂದು ಟೇಬಲ್ ಕೆಳಗಡೆ ಹೌಸ್ ಇಟ್ಟಿರ್ತಾಳೆ. ಎಲ್ಲಿ ಅದನ್ನ ತಗೊಳ್ಳೋಣ ಅಂತ ಹೋಗಿ ನೋಡ್ಬೇಕಾದ್ರೆ ಅದು ಅಲ್ಲಿ ಇಲ್ಲ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಅಣ್ಣ ಅದನ್ನ ತಲೆಗೆ ಹಾಕಿ ಕೂತ್ಕೊಂಡು ಟಿವಿಯನ್ನ ನೋಡ್ತಾ ಇದ್ದಾನೆ. ಲೋ ಬಿಗ್ ಸೈಜ್ ದೊಡ್ಡನ, ಆ ಕಿರೀಟವನ್ನ ಕೊಡು ಅಂತ ಕಿರೀಟವನ್ನ ತಗೋತಾಳೆ ಹೀರೋಯಿನ್. ಆಮೇಲೆ ಆ ಕಿರೀಟದಲ್ಲಿ ಬರ್ದಿರೋದನ್ನ ಓದೋಕೆ ಟ್ರೈ ಮಾಡ್ತಾಳೆ ಹೀರೋಯಿನ್. ಇಲ್ಲಿ ಒಳಗಡೆ ಟಾಮ್ ಡೆತ್ ಆಡಮ್ ಬಗ್ಗೆ ಬುಕ್ ಅಲ್ಲಿ ಹಾಕಿರೋದನ್ನ ಅವನಿಗೆ ಓದಿ ಹೇಳ್ತಾ ಇದ್ದಾನೆ. ನೀವು ಹೋದ ಮೇಲೆ ಈ ನಾಡನ್ನ ಬೇರೆ ಬೇರೆಯವರು ಬಂದು ರೂಲ್ ಮಾಡ್ತಾನೆ ಇದ್ರು. ಇವಾಗ ಕೂಡ ಇಂಟರ್ ಗ್ಯಾಂಗ್ ಅಂತ ಒಂದು ಹೊಸ ಗ್ಯಾಂಗ್, ಟೆರರಿಸ್ಟ್ ಗ್ಯಾಂಗ್ ಬಂದು ರೂಲ್ ಮಾಡ್ತಾ ಇದ್ದಾರೆ. ನೀವು ಕರೆಕ್ಟ್ ಆದ ಟೈಮಿಗೆನೆ ಬಂದಿದ್ದೀರಾ, ನಮಗೆ ಒಂದು ಸೂಪರ್ ಹೀರೋ ಬೇಕಾಗಿತ್ತು ಅಂತ ಹುಡುಗ ಹೇಳ್ಬೇಕಾದ್ರೆ ನಾನೇನು ಸೂಪರ್ ಹೀರೋ ಇಲ್ಲ, ನಾನು ಹೋಗ್ತೀನಿ ಅಂತ ಗೋಡೆನ ಹೊಡ್ಕೊಂಡು ಡೆತ್ ಆಡಮ್ ಅಸಾಲ್ಟ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಟಿವಿ ನೋಡ್ಕೊಂಡು ಕೂತಿದ್ದಾನೆ ನಮ್ಮ ಹೀರೋಯಿನ್ ಅವಳ ಅಣ್ಣ. ಆ ಟಿವಿ ಬಾಕ್ಸ್ ಅನ್ನ ನೋಡಿ ಡೆತ್ ಆಡಮ್ ಶಾಕ್ ಆಗಿ ನಿಲ್ತಾನೆ. ಆ ಟಿವಿ ಶೋ ಅಲ್ಲಿ ಜನ ಜಗಳ ಮಾಡ್ಕೋತಾ ಇದ್ದಾರೆ. ಗನ್ನಿಂದ ಶೂಟ್ ಮಾಡೋ ಸೀನ್ ಬಂದಿದ್ದ ತಕ್ಷಣ ನಮ್ಮ ಡೆತ್ ಆಡಮ್ ಗಾಬರಿ ಆಗ್ಬಿಟ್ಟು ಅವನ ಪವರ್ ಅನ್ನ ಬಿಟ್ಟು ಆ ಟಿವಿಯನ್ನೇ ಬ್ಲಾಸ್ಟ್ ಮಾಡಿ ಬಿಡ್ತಾನೆ. ಎಲ್ಲಿ ನೋಡಿದ್ರು ಬರೀ ಮ್ಯಾಜಿಕ್ ಆಗೇ ಇದೆ ಅಂತ ಡೆತ್ ಆಡಮ್ ಹೇಳ್ಬೇಕಾದ್ರೆ ಅದಕ್ಕೆ ಅಣ್ಣ ಅದೇನು ಮ್ಯಾಜಿಕ್ ಇಲ್ಲ, ಟೆಕ್ನಾಲಜಿ, ಫ್ಯೂಚರ್. ಸರಿ ಅವೆಲ್ಲ ಇರ್ಲಿ, ಏನಕ್ಕೆ ನನ್ನನ್ನು ಎಬ್ಸಿದೀರಾ ಅಂತ ಡೆತ್ ಆಡಮ್ ಹೀರೋಯಿನ್ ನ ಕೇಳ್ಬೇಕಾದ್ರೆ ನನಗೆ ಬೇರೆ ದಾರಿ ಇರ್ಲಿಲ್ಲ, ನನ್ನನ್ನು ಕೊಂದು ಬಿಡ್ತಾ ಇದ್ರು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಡೆತ್ ಆಡಮ್ ಎನಿಮೀಸ್ ಅನ್ನ ನೋಡಿ ನಾವು ಯಾವತ್ತು ಹೆದರ್ಕೋಬಾರ್ದು, ಹೋರಾಡ್ಬೇಕು ಅಂತ ಪಂಚ್ ಡೈಲಾಗ್ಸ್ ನೆಲ್ಲ ಹೇಳ್ಬೇಕಾದ್ರೆ ಆವಾಗ ಹೀರೋಯಿನ್ ಈ ಊರಲ್ಲಿ ತುಂಬಾನೇ ತಪ್ಪುಗಳು ನಡೀತಾ ಇದೆ, ನೀವೇ ಇಲ್ಲಿರೋ ಜನ ಎಲ್ಲರನ್ನು ಕಾಪಾಡಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಡೆತ್ ಆಡಮ್ ಟೆನ್ಷನ್ ಆಗಿ ಅಲ್ಲಿಂದ ಹೊರಡ್ತಾನೆ. ಆವಾಗ ಟಾಮ್ ಅವನ ಸ್ಕೇಟ್ ಬೋರ್ಡ್ ಅನ್ನ ತಗೊಂಡು ಕೆಳಗಡೆ ಇರುವ ಸೀಕ್ರೆಟ್ ದಾರಿಯಿಂದ ಡೆತ್ ಆಡಮ್ ಅನ್ನ ಫಾಲೋ ಮಾಡಿ ಹೋಗ್ತಾನೆ. ಅವನನ್ನ ಕೇರ್ ಮಾಡದೆ ಡೆತ್ ಆಡಮ್ ಅಲ್ಲಿಂದ ಹಾರ್ಕೊಂಡು ಹೋಗ್ತಾನೆ. ಇಲ್ಲಿ ನಮ್ಮ ಜಸ್ಟಿಸ್ ಟೀಮ್ ಗಾಂಧಾಕಿಗೆ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರೆ. ಆವಾಗ ಆಟಮ್ ಸ್ಮ್ಯಾಶರ್ ಡಾಕ್ಟರ್ ಫೇಟ್ ಅವರ ಹೆಲ್ಮೆಟ್ ಅನ್ನ ಟಚ್ ಮಾಡೋಣ ಅಂತ ಹೋಗ್ತಾನೆ. ಆವಾಗ ಸೈಕ್ಲೋನ್ ಹುಡುಗಿ ಹೇ ಗೊತ್ತಿಲ್ಲದೆ ಕೂಡ ಅದನ್ನ ಟಚ್ ಮಾಡಿ ಬಿಡಬೇಡ, ಡಾಕ್ಟರ್ ಫೇಟ್ ಅವರ ಹೆಲ್ಮೆಟ್ 1 ಲಕ್ಷ ವರ್ಷಗಳ ಹಿಂದೆನೆ ಬೇರೆ ಗ್ರಹದಿಂದ ಈ ಗ್ರಹಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಅದ್ರ ಶಕ್ತಿಯನ್ನ ಎಲ್ಲರ ಕೈಯಲ್ಲೂ ಹ್ಯಾಂಡಲ್ ಮಾಡೋಕೆ ಆಗಲ್ಲ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆದವರ ಕೈಯಲ್ಲಿ ಮಾತ್ರನೇ ಆ ಹೆಲ್ಮೆಟ್ ಅನ್ನ ಹ್ಯಾಂಡಲ್ ಮಾಡೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಸದ್ಯ ಹೇಳ್ದೆ ಥ್ಯಾಂಕ್ಸ್ ಅಂತ ಸೈಡ್ ಗೆ ಹೋಗಿ ಕೂತ್ಕೋತಾನೆ ಆಟಮ್. ಆಮೇಲೆ ಡೆತ್ ಆಡಮ್ ಅನ್ನ ಹೇಗೆ ಫೇಸ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಜಸ್ಟಿಸ್ ಟೀಮ್. ಅದೇ ಸಮಯದಲ್ಲಿ ಇಲ್ಲಿ ಗಾಂಧಾಕ್ ಊರಲ್ಲಿ ಮಧ್ಯದಲ್ಲಿ ಇರುವ ನಮ್ಮ ಡೆತ್ ಆಡಮ್ ಅವನ ಸ್ಟ್ಯಾಚ್ಯೂ ಅನ್ನ ನಮ್ಮ ಡೆತ್ ಆಡಮ್ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅದನ್ನ ನೋಡ್ತಾನೆ ಇರ್ಬೇಕಾದ್ರೆ ಅವನಿಗೆ ಅವನ ಹಳೆ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗುತ್ತೆ. ಅದೇ ಸಮಯದಲ್ಲಿ ಟಾಮ್ ಸ್ಕೇಟ್ ಬೋರ್ಡ್ ಅಲ್ಲಿ ಆಟ ಆಡ್ಕೊಂಡೆ ಅಲ್ಲಿರುವ ಟೆರರಿಸ್ಟ್ ಹತ್ರ ಇಂದ ವಾಕಿ ಟಾಕಿಯನ್ನ ಕತ್ಕೊಂಡು ನಿಮ್ಮ ಎಲ್ಲರಿಗೂ ಪಾಠ ಕಳಿಸ್ಕೊಡೋಕೆ ಒಬ್ಬರು ಬಂದಿದ್ದಾರೆ, ನಮ್ಮ ಊರಿನ ಸೂಪರ್ ಹೀರೋ ಮತ್ತೆ ಬಂದ್ಬಿಟ್ಟಿದ್ದಾರೆ ಅಂತ ವಾಕಿ ಟಾಕಿಯಲ್ಲಿ ಮಾತಾಡ್ಕೊಂಡೆ ಹೋಗ್ತಾ ಇದ್ದಾನೆ. ಅವನನ್ನ ಚೇಸ್ ಮಾಡ್ಕೊಂಡು ಟೆರರಿಸ್ಟ್ ಹೋಗ್ತಾರೆ. ಡೆತ್ ಆಡಮ್ ನನ್ನನ್ನ ಕಾಪಾಡಿ ಅಂತ ಹುಡುಗ ಕಿರ್ಚ್ಕೋಬೇಕಾದ್ರೆ ಅಷ್ಟರಲ್ಲಿ ಸೆಕ್ಯೂರಿಟಿ ಅಲ್ಲಿಗೆ ಬಂದು ಟಾಮ್ ಅನ್ನ ಹೊಡೆದು ಎಸಿತಾನೆ. ಆವಾಗ ಅಲ್ಲಿಗೆ ಬರುವ ಟಾಮ್ ಅವನ ತಾಯಿ ಇವನು ನನ್ನ ಮಗನೇ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ, ಕ್ಷಮಿಸ್ಬಿಡಿ, ಅವನನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿನ್ನನ್ನ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಸೆಕ್ಯೂರಿಟಿ ಕನ್ಫ್ಯೂಷನ್ ಆಗ್ತಾನೆ. ಆಮೇಲೆ ಕೈಯಲ್ಲಿರುವ ಸ್ಕ್ರೀನ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಈ ಹುಡುಗಿಯನ್ನೇ ತುಂಬಾ ದಿನದಿಂದ ಹುಡುಕ್ತಾ ಇದ್ದಿದ್ದಾರೆ ಈ ಸೆಕ್ಯೂರಿಟೀಸ್, ನೀನೇ ಬಂದು ಸಿಗಾಕೊಂಡ ಅಂತ ಅವಳನ್ನ ಹಿಡಿಯೋಕೆ ಹೋಗ್ಬೇಕಾದ್ರೆ ಅಲ್ಲಿಗೆ ಬಂದು ನಿಲ್ತಾನೆ ನಮ್ಮ ಡೆತ್ ಆಡಮ್. ಆವಾಗ ಸೆಕ್ಯೂರಿಟಿ ಅವನ ಕೈಯಲ್ಲಿರುವ ವೆಪನ್ ಇಂದ ನಮ್ಮ ಡೆತ್ ಆಡಮ್ ಅನ್ನ ಹೊಡಿಬೇಕಾದ್ರೆ ಆ ಕಬ್ನಾನೇ ಬೆಂಡ್ ಆಗ್ಬಿಡ್ತಾ ಇದೆ. ಯಾರು ಸರ್ ನೀವು ಅಂತ ಕೇಳ್ತಾ ಇರ್ಬೇಕಾದ್ರೇನೆ ಅವನಿಗೆ ಹೊಡೆದು ಆರಿಸ್ತಾನೆ ನಮ್ಮ ಡೆತ್ ಆಡಮ್. ಆ ಗ್ಯಾಪ್ ಅನ್ನ ಯೂಸ್ ಮಾಡಿ ನಮ್ಮ ಟಾಮ್ ಮತ್ತೆ ಅವನ ತಾಯಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸುತ್ತ ಇರೋ ಟೆರರಿಸ್ಟ್ ಎಲ್ಲರೂ ನಮ್ಮ ಡೆತ್ ಆಡಮ್ ಅನ್ನ ಗನ್ನಿಂದ ಶೂಟ್ ಮಾಡ್ತಾರೆ. ಆದ್ರೆ ನಮ್ಮ ಬಾಸ್ ಮೇಲೆ ಒಂದು ಪಿನ್ ಪಾಯಿಂಟ್ ಏಟು ಕೂಡ ಆಗ್ತಾ ಇಲ್ಲ. ಸುಮ್ನೆ ಫಟ್ ಫಟ್ ಅಂತ ಅಲ್ಲಿರೋ ಎಲ್ಲರನ್ನು ಹೊಡೆದು ಧ್ವಂಸ ಮಾಡ್ತಾನೆ ನಮ್ಮ ಡೆತ್ ಆಡಮ್. ಅದೇ ಸಮಯದಲ್ಲಿ ಜಸ್ಟಿಸ್ ಟೀಮ್ ಗಾಂಧಾಕ್ ಸಿಟಿಗೆ ಎಂಟ್ರಿ ಕೊಡ್ತಾ ಇರ್ಬೇಕಾದ್ರೆ ಆವಾಗ ಬ್ಲಾಕ್ ಆಡಮ್ ಇಬ್ಬರು ಸೆಕ್ಯೂರಿಟೀಸ್ ನ ಮೇಲ್ಗಡೆ ತಗೊಂಡು ಬಂದು ಕೆಳಗಡೆ ಬಿಸಾಕ್ಬಿಟ್ಟು ನಮ್ಮ ಜಸ್ಟಿಸ್ ಟೀಮ್ ಜೊತೆ ಫೈಟ್ ಮಾಡೋಕೆ ರೆಡಿ ಆಗ್ತಾನೆ. ಆವಾಗ ಹಾಕ್ ಮ್ಯಾನ್ ಇಬ್ಬರು ಸೆಕ್ಯೂರಿಟೀಸ್ ಅನ್ನ ಕಾಪಾಡಬೇಕು ಅಂತ ಜೆಟ್ ಇಂದ ಜಂಪ್ ಮಾಡ್ತಾನೆ. ತಕ್ಷಣ ನಮ್ಮ ಡಾಕ್ಟರ್ ಫೇಟೋ ಹೆಲ್ಮೆಟ್ ಅನ್ನ ಹಾಕೊಂಡು ಫೈಟ್ ಗೆ ಇಳಿತಾರೆ. ಇಲ್ಲಿ ಕೆಳಗಡೆ ಹಾಕ್ ಮ್ಯಾನ್ ಇಬ್ಬರು ಸೆಕ್ಯೂರಿಟೀಸ್ ಅನ್ನ ಕಾಪಾಡಿಬಿಟ್ಟು ವಿಂಗ್ಸ್ ಅನ್ನ ಓಪನ್ ಮಾಡಿ ಮಾಸ್ ಆಗಿ ಕೆಳಗಡೆ ಬಂದು ನಿಲ್ತಾನೆ. ಆದ್ರೆ ಟೆರರಿಸ್ಟ್ ಗಳನ್ನ ಕಾಪಾಡಿಬಿಟ್ಟ ಅಂತ
ಅಲ್ಲಿರೋ ಊರ್ ಜನರೆಲ್ಲ ಅಂತ ಕಿರ್ಚ್ಕೋತಾ ಇದ್ದಾರೆ. ಅದಕ್ಕೆ ಹಾಕ್ಮ್ಯಾನ್ ಇವ್ರುಗಳು ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಆದ್ರೆ ಇವ್ರುಗಳನ್ನ ನಾನು ಪನಿಷ್ಮೆಂಟ್ ಮಾಡೋಕೆ ಆಗಲ್ಲ, ಇವ್ರುಗಳಿಗೆ ಪನಿಷ್ ಮಾಡೋಕೆ ಕೋರ್ಟ್ ಇದೆ ಅಂತ ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಅಲ್ಲಿಗೆ ಬಂದ ಡೆತ್ ಆಡಮ್ ಆ ಇಬ್ಬರು ಸೆಕ್ಯೂರಿಟೀಸ್ಗೂ ಕರೆಂಟ್ ಶಾಕ್ ಅನ್ನ ಕೊಟ್ಟು ಸಾಯಿಸ್ತಾನೆ. ಏನು ಸುಮ್ನೆ ವಟ ವಟ ಅಂತ ಮಾತಾಡ್ತಾ ಇದೀಯಾ ಅಂತ ಡೆತ್ ಆಡಮ್ ಹೇಳ್ಬೇಕಾದ್ರೆ ಅದ್ರಲ್ಲಿ ಟೆನ್ಷನ್ ಆಗಿ ಹಾಕ್ಮ್ಯಾನ್ ನಾವಿಲ್ಲಿ ಶಾಂತಿಯನ್ನ ಪ್ರಕಟಣೆ ಮಾಡೋಕೆ ಬಂದಿದೀವಿ, ಆದ್ರೆ ಶಾಂತಿಯನ್ನ ಕೊಡೋಕೆ ಫೈಟೇ ಮಾಡ್ಬೇಕು ಅಂದ್ರೆ ಫೈಟ್ ಮಾಡೋಕು ನಾವು ರೆಡಿ ಅಂತ ಡೈಲಾಗ್ ಅನ್ನ ಹೇಳ್ಬೇಕಾದ್ರೆ ಆವಾಗ ಡಾಕ್ಟರ್ ಫೇಟ್ ಹಾರ್ಕೊಂಡು ಬಂದು ಡೆತ್ ಆಡಮ್ ನೀನು ಯಾರು, ನಿನ್ನ ಬ್ಯಾಕ್ ಗ್ರೌಂಡ್ ಏನು, ನಿನ್ನ ಲೈಫ್ ಹಿಸ್ಟರಿ ಏನು ಎಲ್ಲವೂ ನಮಗೆ ಗೊತ್ತು, ಇವಾಗ ಇರುವ ಪ್ರಪಂಚಕ್ಕೆ ನೀನು ಬೇಕಾಗಿಲ್ಲ, ಒಂದು ಸರೆಂಡರ್ ಆಗು ಇಲ್ಲ ಸಾಯಿ ಅಂತ ಫೇಟ್ ಹೇಳ್ಬೇಕಾದ್ರೆ ಯಾರನ್ನ ನೋಡಿ ಸಾಯಿ ಅಂತ ಹೇಳ್ತಾ ಇದೀಯಾ ಅಂತ ಎರಡು ಕೈಯಿಂದಾನು ಪವರ್ ಅನ್ನು ಕೊಟ್ಟು ಇಬ್ಬರನ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ಇಬ್ಬರು ಕವರ್ ಮಾಡ್ಕೋತಾ ಇದ್ದಾರೆ. ದೊಡ್ಡ ಜಗಳನೇ ನಡೀತಾ ಇದೆ. ಆವಾಗ ಡಾಕ್ಟರ್ ಫೇಟ್ ಅವರ ಪವರ್ ಅನ್ನು ಯೂಸ್ ಮಾಡಿ ಆ ಜಾಗವನ್ನೇ ಬೇರೆ ಒಂದು ಡೈಮೆನ್ಷನ್ ರೀತಿ ತೋರಿಸ್ತಾರೆ. ಆವಾಗ ಡೆತ್ ಆಡಮ್ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮ್ ಅಲ್ಲಿ ಹಾಕ್ಮ್ಯಾನ್ ಹಾರ್ಕೊಂಡು ಬಂದು ನಮ್ಮ ಆಡಮ್ ಮುಖಕ್ಕೇನೆ ಒಂದು ಪಂಚ್ ಮಾಡ್ತಾನೆ. ಆಮೇಲೆ ಒಂದು ಸ್ಟೀಲ್ ವೆಪನ್ ಅನ್ನ ತಗೊಂಡು ನಮ್ಮ ಆಡಮ್ಗೆ ಹೊಡೆಯೋಣ ಅಂತ ಬರ್ಬೇಕಾದ್ರೆ ಅದರಲ್ಲಿ ಟೆನ್ಷನ್ ಆದ ನಮ್ಮ ಡೆತ್ ಆಡಮ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಅವ್ರುಗಳಿಗೆ ಚೆನ್ನಾಗಿ ಬೆಂಡೆತ್ತಾನೆ. ಆದ್ರೂ ಡೆತ್ ಆಡಮ್ ಅನ್ನ ಹೊಡೆದು ಅವನನ್ನ ಕೆಳಗಡೆ ತಳ್ತಾರೆ ಡಾಕ್ಟರ್ ಫೇಟ್ ಮತ್ತೆ ಹಾಕ್ಮ್ಯಾನ್. ಆವಾಗ ಡಾಕ್ಟರ್ ಫೇಟ್ ಚಿಕ್ಕ ಮಕ್ಕಳೇ ಇವಾಗ ನಿಮಗಾದ ಟೈಮ್, ಕೆಳಗಡೆ ಬನ್ನಿ ಫೈಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ತಕ್ಷಣ ಸೈಕ್ಲೋನ್ ಹುಡುಗಿ ಜೆಟ್ ಇಂದ ಜಂಪ್ ಮಾಡಿ ಗಾಳಿಯಾಗಿ ಚೇಂಜ್ ಆಗಿ ಅಲ್ಲಿರುವ ಥಿಂಗ್ಸ್ ಗಳನ್ನೆಲ್ಲ ಯೂಸ್ ಮಾಡಿ ನಮ್ಮ ಡೆತ್ ಆಡಮ್ ಅನ್ನ ಹಾಗೆ ಲಾಕ್ ಮಾಡಿ ಇಡ್ತಾಳೆ. ಆವಾಗ ಡೆತ್ ಆಡಮ್ ಅವನ ಪವರ್ ಅನ್ನು ಯೂಸ್ ಮಾಡಿ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಆ ಥಿಂಗ್ಸ್ ಎಲ್ಲ ಹಾರ್ಕೊಂಡು ಹೋಗುತ್ತೆ. ಅದರಲ್ಲಿ ಮಿಸ್ ಆಗಿ ಟಾಮ್ ಮತ್ತೆ ನಮ್ಮ ಹೀರೋಯಿನ್ ಪಾತಾಳಕ್ಕೆ ಬೀಳೋಕೆ ಹೋಗ್ತಾರೆ. ಆವಾಗ ಅವ್ರಗಳನ್ನ ಕಾಪಾಡೋಕೆ ಡಾಕ್ಟರ್ ಫೇಟ್ ಟ್ರೈ ಮಾಡ್ಬೇಕಾದ್ರೆ ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಅವಳ ಬ್ಯಾಗಿಗೆ ಕೈ ಹಾಕ್ಬಿಡ್ತಾ ಇದ್ದಾರೆ. ತಕ್ಷಣ ಅವರ ಕಣ್ಣಿಗೆ ಈವಿಲ್, ಡೆವಿಲ್, ಮಮ್ಮೀಸ್ ಎಲ್ಲವೇ ಕಾಣಿಸ್ಕೋತಾ ಇದೆ. ಆ ಕಿರೀಟ ನಿನ್ನ ಹತ್ರನೇ ಇದೆಯಾ ಅಂತ ಡಾಕ್ಟರ್ ಫೇಟ್ ಹೀರೋಯಿನ್ ಅನ್ನ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಡೆತ್ ಆಡಮ್ ಮತ್ತೆ ಹಾಕ್ಮ್ಯಾನ್ ಸಿಕ್ಕಾಪಟ್ಟೆ ಜಗಳ ಮಾಡ್ಕೋತಾ ಇದ್ದಾರೆ. ಡೆತ್ ಆಡಮ್ ಹಾಕ್ಮ್ಯಾನ್ ಅನ್ನ ಹಾಕಿ ಸರಿಯಾಗಿ ಹೊಡಿತಾ ಇದ್ದಾನೆ. ಆವಾಗ ಡಾಕ್ಟರ್ ಫೇಟ್ ನಾವು ಸರಿ ಹೊಡೆಯೋಣ ಅಂತ ಡೆತ್ ಆಡಮ್ ಅನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಡೆತ್ ಆಡಮ್ ಅವರಿಗೂ ಟಫ್ ಕೊಡ್ತಾ ಇದ್ದಾನೆ. ಆದ್ರಿಂದ ಡಾಕ್ಟರ್ ಫೇಟ್ ಅವರ ರೂಪವನ್ನೇ ತುಂಬಾ ರೂಪವನ್ನ ತಗೊಂಡು ಡೆತ್ ಆಡಮ್ ಜೊತೆ ಫೈಟ್ ಮಾಡ್ತಾರೆ. ಆವಾಗ ಸೈಕ್ಲೋನ್ ಹುಡುಗಿನೂ ಆಡಮ್ ಅನ್ನ ಅಟ್ಯಾಕ್ ಮಾಡ್ತಾಳೆ. ಆವಾಗ ಹಾಕ್ಮ್ಯಾನ್ ಒಂದು ಕಾರನ್ನ ತಗೊಂಡು ನಮ್ಮ ಆಡಮ್ ಮೇಲೆ ಬಿಸಾಕೋಣ ಹೊಡೆಯೋಣ ಅಂತ ಬರ್ಬೇಕಾದ್ರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆದ ನಮ್ಮ ಡೆತ್ ಆಡಮ್ ಅವನ ಫುಲ್ ಪವರ್ ಲೋಡ್ ಆಗಿ ಅವನ ಕಣ್ಣೆಲ್ಲ ಹಾಗೆ ವೈಟ್ ಆಗಿ ಆ ಜಾಗನೇ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಹಾಗೆ ನಿಧಾನಕ್ಕೆ ಸ್ಲೋ ಮೋಷನ್ ಅಲ್ಲಿ ಹಾರ್ಕೊಂಡು ಮೇಲ್ಗಡೆ ಬರ್ತಾನೆ. ಆವಾಗ ಹಿಂದೆಯಿಂದ ಓಡಿ ಬರ್ತಾ ಇರುವ ಆಟಮ್ ಸ್ಮ್ಯಾಶರ್ ಆಲ್ಮೋಸ್ಟ್ 10 ಬಿಲ್ಡಿಂಗ್ ಅನ್ನ ಒಟ್ಟಿಗೆ ಸೇರಿದವನ್ ತರ ಇದ್ದಾನೆ. ಒಂದೇ ಪಂಚಲ್ಲಿ ನಮ್ಮ ಆಡಮ್ ಅನ್ನ ಮಲಗಿಸ್ಬಿಡ್ತಾ ಇದ್ದಾನೆ ಆಟಮ್ ಸ್ಮ್ಯಾಶರ್. ಆವಾಗ ಪಕ್ಕದಲ್ಲಿ ಇರುವ ಲೈಟ್ ಎಲ್ಲ ಫ್ಯೂಸ್ ಹೋಗ್ಬಿಡ್ತಾ ಇದೆ. ಆಮೇಲೆ ಏನು ಅಂತ ನೋಡಿದ್ರೆ ನಿಧಾನಕ್ಕೆ ನಮ್ಮ ಆಡಮ್ ಅವನ ಫುಲ್ ಪವರ್ ಅನ್ನ ಕೊಟ್ಟು ಆಟಮ್ ಸ್ಮ್ಯಾಶರ್ ಕೈಯನ್ನ ಮೇಲೆತ್ತುತ್ತಾನೆ. ಹಾಗೆ ಹಾರ್ಕೊಂಡು ಬಂದು ಆಟಮ್ ಸ್ಮ್ಯಾಶರ್ ಮುಖಕ್ಕೇನೆ ಒಂದೇ ಪಂಚ್, ಅಷ್ಟೇ ಆಟಮ್ ಸ್ಮ್ಯಾಶರ್ ನಾಕ್ಔಟ್ ಹಾಗೆ ಸ್ಲೋ ಮೋಷನ್ ಅಲ್ಲಿ ಕೆಳಗಡೆ ಬೀಳ್ತಾನೆ. ಅಯ್ಯೋ ಸತ್ತೋಗ್ಬಿಟ್ನಾ ಅಂತ ಸೈಕ್ಲೋನ್ ಹುಡುಗಿ ಆಟಮ್ ಅನ್ನ ನೋಡ್ಬೇಕಾದ್ರೆ ಇಲ್ಲ ಹುಡುಗ ಇನ್ನ ಸತ್ತಿಲ್ಲ, ಜೀವಂತವಾಗೇ ಇದ್ದಾನೆ. ಜಸ್ಟಿಸ್ ಸೊಸೈಟಿನೇ ಇದನ್ನ ನೋಡಿ ತುಂಬಾ ಶಾಕ್ ಆಗಿ ನಿಂತಿರ್ತಾರೆ. ನಮ್ಮ ಆಡಮ್ ಸುತ್ತಮುತ್ತ ನೋಡ್ಬಿಟ್ಟು ಹಾಗೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾನೆ. ಡೆತ್ ಆಡಮ್ ಅಲ್ಲಿಂದ ಹೋದ ಮೇಲೆ ಡಾಕ್ಟರ್ ಫೇಟ್ ಮತ್ತೆ ಹಾಕ್ಮ್ಯಾನ್ ಇಬ್ಬರು ಬಂದು ನಮ್ಮ ಹೀರೋಯಿನ್ ಹತ್ರ ಆ ಕಿರೀಟವನ್ನ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಹೀರೋಯಿನ್ ನನ್ನ ಹತ್ರ ಯಾವುದೇ ಕಿರೀಟನೂ ಇಲ್ಲ, ಸುಮ್ನೆ ಹೋಗಿ ಅಂತ ಹೇಳ್ಬೇಕಾದ್ರೆ ನೀವು ಈ ಡೆತ್ ಆಡಮ್ ಅನ್ನ ದೇವರು ಅಂತ ಅನ್ಕೊಂಡಿದ್ದೀರಾ, ಒಳ್ಳೆಯವನು ಅಂತ ಅನ್ಕೊಂಡಿದ್ದೀರಾ, ಅವನು ಯಾವ ಹೀರೋನು ಇಲ್ಲ ಅಂತ ಹಾಕ್ಮ್ಯಾನ್ ಹೇಳ್ಬೇಕಾದ್ರೆ ಈ ನಮ್ ಗಾಂಧಾಕಳಿ ಕೊನೆ 27 ವರ್ಷಗಳಾಗಿ ಟೆರರಿಸ್ಟ್ ಗಳು ರೂಲ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಯಾರು ಬಂದು ಏನು ಅಂತ ಕೇಳಿಲ್ಲ. ಆದ್ರೆ ಇವಾಗ ಅದನ್ನ ಕೇಳೋಕೆ ಅಂತ ಒಬ್ಬ ಬಂದಿದ್ದ ತಕ್ಷಣ ಎಲ್ಲಿಂದಾನೋ ಜಸ್ಟಿಸ್ ಟೀಮ್ ಅಂತ ನೀವೆಲ್ಲ ಬಂದಿದ್ದೀರಾ, ಅವನನ್ನ ಸಾಯಿಸಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವಾ ಅಂತ ಹೀರೋಯಿನ್ ಟೆನ್ಷನ್ ಆಗಿ ಮಾತಾಡ್ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಬಟ್ ಆದ್ರೆ ನಮಗೆ ಆ ಕಿರೀಟವನ್ನ ಒಂದು ಸಲ ಆದ್ರೂ ತೋರ್ಸೋಕೆ ಆಗುತ್ತಾ ಅಂತ ಹಾಕ್ಮ್ಯಾನ್ ಕೇಳ್ಬೇಕಾದ್ರೆ ಆ ಕಿರೀಟ ನನ್ನ ಹತ್ರ ಇಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಏನು ಅಂತ ನೋಡಿದ್ರೆ ಆ ಕಿರೀಟವನ್ನ ನಮ್ಮ ಟಾಮ್ ಅವನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಸುತ್ತಾಡ್ತಾ ಇದ್ದಾನೆ. ಆವಾಗ ಹೀರೋಯಿನ್ ಸರಿ ನೀವೇನೋ ಹೇಳ್ತಾ ಇದ್ದೀರಾ, ನಾನು ಏನಿಗೂ ಡೆತ್ ಆಡಮ್ ಹತ್ರ ಒಂದ್ಸಲ ಮಾತಾಡಿ ನೋಡ್ತೀನಿ. ಆಮೇಲೆ ಗಾಂಧಾಕ್ ಸಿಟಿಯಲ್ಲಿರುವ ಮ್ಯೂಸಿಯಂಗೆ ಹೋಗ್ತಾಳೆ ಹೀರೋಯಿನ್. ಅದೇ ತರ ನಮ್ಮ ಆಡಮ್ ಅಲ್ಲೇ ನಿಂತು ಅವನ ಸ್ಟ್ಯಾಚ್ಯೂವನ್ನ ನೋಡ್ತಾ ಇದ್ದಾನೆ. ಅವನ ಹತ್ರ ಹೋಗಿ ನಮ್ಮ ಅಜ್ಜಿ ನಿಮ್ಮ ಬಗ್ಗೆ ತುಂಬಾ ಕತೆಗಳನ್ನ ಹೇಳಿದ್ದಾರೆ, ನೀವು ಏಮನ್ ರಾಜನನ್ನ ಕೊಂದು ಈ ಊರಲ್ಲಿದ್ದ ಜನ ಎಲ್ಲರಿಗೂ ಗುಲಾಮರಿಗೆ ಎಲ್ಲರಿಗೂ ಸ್ವಾತಂತ್ರ್ಯವನ್ನ ತಕ್ಕೊಟ್ರಿ ಅಂತ. ಆದ್ರೆ ಇವಾಗ ಬಂದಿರುವ ಜಸ್ಟಿಸ್ ಟೀಮ್ ಅವರು ಏನೋ ಒಂದು ಬೇರೆ ಕಥೆಯನ್ನ ಹೇಳ್ತಾ ಇದ್ದಾರೆ, ನೀವು ಏಮನ್ ರಾಜನನ್ನ ಕೊಂದಿದ್ದು ನಿಮ್ಮ ಪರ್ಸನಲ್ ವಿಷಯಕ್ಕಾಗಿ ಕೊಂದಿದ್ದೀರಂತಲ್ಲ. ಆವಾಗ ನಿಮಗೇನೆ ಕಂಟ್ರೋಲ್ ಮಾಡೋಕೆ ಆಗದೆ ಇರುವ ನಿಮ್ಮ ಶಕ್ತಿ ಬ್ಲಾಸ್ಟ್ ಆಗಿದ್ರಿಂದಾನೇ ಗಾಂಧಾಕ್ ಸಿಟಿನೇ ನಾಶ ಆಯ್ತಂತಲ್ಲ. ಆದ್ರಿಂದಾನೇ ನಿಮಗೆ ಶಕ್ತಿಯನ್ನ ಕೊಟ್ಟಿದ್ದ ಮಾಂತ್ರಿಕರು ನಿಮಗೆ ತಪ್ಪಾಗಿ ಶಕ್ತಿಯನ್ನ ಕೊಟ್ಬಿಟ್ರು ಅಂತ ಅನ್ಕೊಂಡು ಅವರೆಲ್ಲ ಒಟ್ಟಿಗೆ ಸೇರಿನೇ ನಿಮ್ಮನ್ನ ಲಾಕ್ ಮಾಡಿ 5000 ವರ್ಷಗಳಾಗಿ ನಿದ್ದೆ ಮಾಡೋ ತರ ಮಾಡ್ಬಿಟ್ರಂತಲ್ಲ. ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ನನ್ನ ಪ್ರಕಾರ ನೀವು ಹೀರೋನೇ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ನನಗೆ ಹೀರೋ ಆಗೋದೇ ಬೇಕಾಗಿಲ್ಲ ಅಂತ ಆಡಮ್ ಹೇಳ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಅವನಿಗೆ ಈ ಜಸ್ಟಿಸ್ ಟೀಮ್ ಏನಕ್ಕಾಗಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಆಡಮ್ ಜೊತೆ ಡಿಸ್ಕಸ್ ಮಾಡ್ತಾಳೆ. ಅದಕ್ಕೆ ನಮ್ಮ ಆಡಮ್ ಸರಿ ಓಕೆ ನೀವು ಏನು ಹೇಳ್ತೀರಾ, ಇಷ್ಟೊಂದು ಹೇಳ್ತೀರಾ, ನಾನು ಜಸ್ಟಿಸ್ ಟೀಮ್ ಜೊತೆ ಮಾತಾಡೋಕೆ ಆಕ್ಸೆಪ್ಟ್ ಮಾಡ್ತೀನಿ, ಆದ್ರೆ ಜಗಳ ಗಿಗ್ಲ ಅಂತ ಏನಾದ್ರು ಬಂದ್ರೆ
ಒಬ್ಬನನ್ನು ಜೀವಂತವಾಗಿ ಬಿಡಲ್ಲ ನಾನು ಅಷ್ಟೇ ಅಂತ ಹೇಳ್ತಾನೆ ನಮ್ಮ ಡೆತ್ ಆಡಮ್. ಇಲ್ಲಿ ನಮ್ಮ ಟಾಮ್ ಕರಿಮಾಮ ಅಂತ ಅವನ ಮನೆ ಒಳಗಡೆ ಓಡಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಟ್ಟವರ ಹೆಡ್ ಆದ ವಿಲ್ಲನ್ ಇಸ್ಮಾಯಿಲ್ ಕೂತಿದ್ದಾನೆ. ಅದೇ ನಮ್ಮ ಹೀರೋಯಿನ್ ಜೊತೆ ಗುಹೆ ಒಳಗಡೆ ಹೋಗಿದ್ನಲ್ಲ ಇಸ್ಮಾಯಿಲ್, ಅವನು ಟಾಮ್ ಅಲ್ಲಿಗೆ ಬಂದಿದ್ದ ತಕ್ಷಣ ಅವನಿಗೆ ಗನ್ನನ್ನು ತೋರಿಸಿ ಅವನನ್ನ ಹೆದರಿಸಿ ಆ ಬ್ಯಾಗ್ ಅಲ್ಲಿ ಆ ಕಿರೀಟ ಇದೆಯಾ ಅದನ್ನ ನನ್ನ ಕೈಗೆ ಕೊಡು ಅಂತ ಕೇಳ್ಬೇಕಾದ್ರೆ ನಮ್ಮ ಟಾಮ್ ಆ ಬ್ಯಾಗ್ ಅನ್ನ ಬಿಸಾಕ್ತಾನೆ. ಆ ಗ್ಯಾಪ್ ಅಲ್ಲಿ ಟಾಮ್ ಅವನ ಮಾವ ನಮ್ಮ ಹೀರೋಯಿನ್ ಅವರ ಅಣ್ಣ ವಿಲ್ಲನ್ ಇಸ್ಮಾಯಿಲ್ಗೆ ಒಂದು ಸ್ಪಿಯರ್ ಅನ್ನ ಹಾಕಿ ಇಲ್ಲಿಂದ ಓಡಿ ಹೋಗ್ಬಿಡು ಅಂತ ಹೇಳ್ತಾನೆ. ಇಸ್ಮಾಯಿಲ್ ಅವನ ಮಾವನನ್ನ ಶೂಟ್ ಮಾಡಿ ಕೊಂದ್ಬಿಟ್ಟು ಟಾಮ್ ಅನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಅದೇ ಸಮಯದಲ್ಲಿ ಆ ಮ್ಯೂಸಿಯಂ ಒಳಗಡೆ ಆ ಕೋಟೆ ಒಳಗಡೆ ಜಸ್ಟಿಸ್ ಟೀಮ್ ನಮ್ಮ ಡೆತ್ ಆಡಮ್ ಹತ್ರ ಬಂದು ಸೈಲೆಂಟ್ ಆಗಿ ನೀನು ಸರೆಂಡರ್ ಆಗೋದೇ ಬೆಟರ್, ಅದ್ರ ಬಗ್ಗೆ ಮಾತಾಡೋಕೆ ಅಂತಾನೆ ನಾವು ಬಂದಿದೀವಿ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿದ ನಮ್ಮ ಆಡಮ್ ನನಗೆ ಸೈಲೆಂಟ್ ಆಗು ಇರೋಕ್ಕೂ ಗೊತ್ತಿಲ್ಲ, ಸರೆಂಡರ್ ಆಗೋಕ್ಕೂ ಗೊತ್ತಿಲ್ಲ, ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಈ ಗಾಂಧಾಕ್ ಸಿಟಿಯನ್ನ ಬಿಟ್ಟು ಹೊರಗಡೆ ಹೋಗಿ ಮತ್ತೆ ಯಾವತ್ತು ಈ ಸಿಟಿ ಒಳಗಡೆ ನಿಮ್ಮ ಕಾಲನ್ನ ಹೆಜ್ಜೆ ಇಡಬೇಡಿ ಅಂತ ಹೇಳ್ಬೇಕಾದ್ರೆ ನಾವು ಖಂಡಿತ ಹೋಗ್ತೀವಿ, ಆದ್ರೆ ನಿನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೇ ಹೋಗ್ತೀವಿ ಅಂತ ಜಸ್ಟಿಸ್ ಟೀಮ್ ಹೇಳ್ಬೇಕಾದ್ರೆ ಹಾಗೆ ಇಬ್ಬರ ಮಧ್ಯ ಜಗಳ ಮತ್ತೆ ಶುರು ಆಗ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದನ್ನ ಪಿಕ್ ಮಾಡಿ ಮಾತಾಡಿದ್ರೆ ಅಮ್ಮ ನನ್ನನ್ನ ಎಲ್ಲರೂ ಆಟಾಡಿಸ್ಕೊಂಡು ಬರ್ತಾ ಇದ್ದಾರೆ, ನನ್ನನ್ನ ಹಿಡಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಚಿಕ್ಕ ಜಾಗದಲ್ಲಿ ಹೌಸ್ಕೊಂಡು ಟಾಮ್ ಮಾತಾಡ್ತಾ ಇದ್ದಾನೆ. ಎಲ್ಲಪ್ಪ ಇದೆಯಾ ಅಂತ ತಾಯಿ ಕೇಳ್ಬೇಕಾದ್ರೆ ನಮ್ಮ ಮನೆಯಲ್ಲೇ ಅಮ್ಮ ಹೌಸ್ಕೊಂಡಿದ್ದೀನಿ ಅಂತ ಟಾಮ್ ಹೇಳ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಡೆತ್ ಆಡಮ್ ಹತ್ರ ನಿಮಗೆ ಹೀರೋ ಆಗೋಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ಆದ್ರೆ ಅವರು ನನ್ನ ಮಗನನ್ನ ಕಂಡಿಡಿದು ಬಿಟ್ರೆ ಅವನನ್ನ ಕೊಂದು ಬಿಡ್ತಾರೆ, ದಯವಿಟ್ಟು ನನ್ನ ಮಗನನ್ನ ಜೀವಂತವಾಗಿ ಕಾಪಾಡಿ ಅಂತ ಹೀರೋಯಿನ್ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಸ್ವಲ್ಪ ಕೂಡ ಯೋಚನೆನೇ ಮಾಡದೆ ನಮ್ಮ ಡೆತ್ ಆಡಮ್ ಅಲ್ಲಿಂದ ಸ್ಪೀಡ್ ಆಗಿ ಹಾರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ವಿಡಿಯೋನ ಸ್ಟಾಪ್ ಮಾಡಿ.